ನಮಸ್ತೆ ಗೆಳೆಯರೇ, ಇದು ಭಾನುವಾರದ ಲಾಗ್. ನಾನು ಲಾಗ್ ಸ್ಟಾರ್ಟ್ ಮಾಡಿ 1 ವಾರ ಆಯಿತು, 7 ದಿನ ಆಯಿತು. ಸಪೋರ್ಟ್ ಮಾಡ್ತಾಯಿದ್ದೀರಾ, ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇನ್ನೂ ಲೈಕ್ಸ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನನಗೆ ಸಪೋರ್ಟ್ ಮಾಡ್ತಾಯಿರೋ ಎಲ್ಲರಿಗೂ ಧನ್ಯವಾದಗಳು. ಕೆಲವೊಂದು ಕಮೆಂಟ್ ಬಂದಿತ್ತು, ಅದರಲ್ಲಿ ಶೋಭಾ ಕನ್ನಡ ವ್ಲಾಗ್ಸ್ ಅಂತ. ಅವ್ರು ಏನಂತ ಕಳಿಸಿದ್ದಾರೆ ಅಂದರೆ, ಅಕ್ಕ ನಮಗೂ ಸಪೋರ್ಟ್ ಮಾಡಿ, ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನೀವು ಸಪೋರ್ಟ್ ಮಾಡಿ, ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ. ನಾನು ಕೂಡ ನಿಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೋತೀನಿ, ನಿಮ್ಮ ವೀಡಿಯೋಸ್ನೆಲ್ಲ ನೋಡ್ತೀನಿ. ನೀವು ಕೂಡ ಹಾಗೆ ನೋಡಿ ಅಂತ ನಾನು ಕೇಳ್ಕೊತೀನಿ. ಯಾರೇ ನನಗೆ ಸಪೋರ್ಟ್ ಮಾಡಿದ್ರು ಅವ್ರಿಗೆ ವಾಪಸ್ ನಾನು ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ಬರು ಬಂದು ಮಾನ್ಯ ಮಂತ್ರಾಲಯ ಅಂತ, ಅವರು ಸೂಪರ್ ವ್ಲಾಗ್ ಸಿಸ್ಟರ್, ಹೆಣ್ಮಕ್ಳು ಅಂದರೆ ಇಷ್ಟೇ ರೆಸ್ಪಾನ್ಸ್ ಇರುತ್ತೆ ಅಲ್ವಾ ಅಂತ ಕಮೆಂಟ್ ಮಾಡಿದ್ದಾರೆ. ಹೌದು ಅಕ್ಕ, ಹೆಣ್ಮಕ್ಳು ಅಂದರೆ ಗಂಡು ಮಕ್ಳಿಗಿಂತ ಜಾಸ್ತಿನೇ ರೆಸ್ಪಾನ್ಸ್ ಇರುತ್ತೆ. ಅವ್ರನ್ನ ತುಂಬ ಕೇರಾಗಿ ನೋಡ್ಕೊಳ್ಬೇಕು, ಹುಷಾರಾಗಿ ಇಟ್ಕೊಳ್ಬೇಕು. ಈಗಿನ ಪ್ರಪಂಚದಲ್ಲಿ ನಾವು ಅವ್ರನ್ನ ಹೆಂಗೆ ಸಾಕಬೇಕು ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಬೇಕು. ಥ್ಯಾಂಕ್ ಯು ಸೋ ಮಚ್ ಶೋಭಾ ಅಕ್ಕ. ಹೀಗೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಮಗಳಿಗೆ ಕಲೀಲಿಕ್ಕೆ ಅಂತ ಚಾರ್ಟ್ಸ್ಗಳು ಆರ್ಡ್ರ್ ಮಾಡಿದ್ದೆ, ಅದೆಲ್ಲ ಬಂದಿತ್ತು. ಮಡ್ಚಿಟ್ಟಿದ್ದರಿಂದ ನನಗೂ ಹೇಳ್ಕೊಡೋಕ್ಕಾಗ್ತಾ ಇರಲಿಲ್ಲ. ಅದರಿಂದ ಎಲ್ಲ ಗೋಡೆ ಮೇಲೆ ಹಾಕಿದ್ರೆ ಹೋಗ್ತಾ ಬರ್ತಾ ನಾನು ನೋಡಿ ಹೇಳ್ಕೊಡ್ಬೋದು, ಮತ್ತು ಅವಳು ನೋಡ್ತಾ ಇರ್ತಾಳಲ್ಲ, ಅದರಿಂದ ಬೇಗ ಕಲಿತಾಳೆ ಅಂತ. ಮಕ್ಕಳಿಗೆ ಈಗಿಂದನೇ ಹೇಳ್ಕೊಟ್ರೆ ಬೇಗ ಕಲಿತಾರೆ, ಯಾಕಂದರೆ ಈಗ ಅವ್ರಿಗೆ ಬ್ರೈನು ತುಂಬ ಚೆನ್ನಾಗಿರುತ್ತೆ, ಚುರುಕಲ್ಲಿರುತ್ತೆ. ಅದರಿಂದ ಎಲ್ಲ ಗೋಡೆ ಮೇಲೆ ಹಾಕಿದ್ದೀನಿ. ಈಗ ನನ್ನ ಮಗಳು ನಿಜವಾಗೂ ಹೋಗ್ತಾ ಬರ್ತಾ ಏನಾನ ಹೇಳ್ತಾ ಇರ್ತಾಳೆ. ಫೈನಲಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಎಲ್ಲ ಹಾಕಿದ್ದೀನಿ. ಇಲ್ಲಿ ಕನ್ನಡ ಚಾರ್ಟ್ ಇಲ್ಲ. ನೀವು ಅಂದ್ಕೊಳ್ಬೋದು ಎಲ್ಲ ಹಾಕಿದ್ದಾಳೆ, ಕನ್ನಡ ಚಾರ್ಟ್ ಇಲ್ಲ ಅಂತ. ನನ್ನ ಪ್ರಕಾರ ಕನ್ನಡ ಕಲಿಯೋಕ್ಕೆ ಚಾರ್ಟ್ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ. ಯಾಕಂದರೆ ಕನ್ನಡ, ನಾವು ಮಾತಾಡೋ ಭಾಷೆ ಕನ್ನಡ, ನಾವೇ ಕನ್ನಡ ಅಂದಮೇಲೆ ಕನ್ನಡ ಚಾರ್ಟ್ ಅವಶ್ಯಕತೆ ಇಲ್ಲ, ನಾವೇ ಕನ್ನಡ ಕಲ್ತ್ಕೊಳ್ಬೋದು. 3 ದಿವಸದಿಂದ ವಾತಾವರಣ ಅಂತೂ ಕೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಥಂಡಿ ಇದೆ. ಎಲ್ಲೂ ಹೊರ್ಗಡೆ ಹೋಗಬೇಕು ಅಂದ್ಕೊಂಡ್ರು ಹೊರ್ಗಡೆನೂ ಹೋಗೋಕ್ಕಾಗ್ತಾಯಿಲ್ಲ. ಮನೇಲೇ ಟೈಮ್ ಪಾಸು, ಮನೇಲೇ ಇರಬೇಕು. ಈಚೆ ಹೋಗೋಕ್ಕೆ ಆಗ್ತಾಯಿಲ್ಲ, ಬಾಗಿಲು ಕೂಡ ತೆಗಿಯೋಕ್ಕಾಗ್ತಾಯಿಲ್ಲ, ಅಷ್ಟು ಥಂಡಿ ಇದೆ. ಅದಕ್ಕೆ ಎಲ್ಲೂ ಹೋಗೋಕ್ಕಾಗಿಲ್ಲ ಹೊರ್ಗಡೆ. ಇವತ್ತು ಮನೇಲೇ ಮಾಡ್ತಾಯಿದ್ದೆ ಅಡುಗೆನ. ಸರಿ, ಮನೇಲೇ ಮಾಡೋದ್ರಿಂದ ಸ್ವಲ್ಪನಾದರೂ ಸ್ಪೆಷಲಾಗಿರಲಿ, ಚೆನ್ನಾಗಿ ಊಟ ಮಾಡಬೇಕಲ್ಲ, ಥಂಡಿಗೆ ಬಿಸಿ ಬಿಸಿಯಾಗಿ ಸ್ಪೆಷಲಾಗಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪರೋಟ ಮತ್ತು ಬಾಳೆಕಾಯಿ ಗೊಜ್ಜು ಮಾಡಿದ್ದೆ ಮನೇಲೇ. ಏನು ಗೊತ್ತಾ ಫ್ರೆಂಡ್ಸ್, ನನಗೂ ಫಸ್ಟಲ್ಲಿ ಅಡುಗೆ ಮಾಡೋಕ್ಕೆ ಬರ್ತಾಯಿಲ್ಲ. ನಾನು ಕೂಡ ನಮ್ಮ ಯಜಮಾನ್ರ ಕೈಯಲ್ಲಿ ತುಂಬಾ ಬೈಸ್ಕೊಂಡಿದ್ದೀನಿ ಅಡುಗೆ ಮಾಡೋ ವಿಷಯದಲ್ಲಿ. ಏನೂ ಟೇಸ್ಟ್ ಇರ್ತಾಯಿರಲಿಲ್ಲ, ಉಪ್ಪು ಜಾಸ್ತಿ ಹಾಕ್ಬಿಡ್ತಾಯಿದ್ದೆ, ಇಲ್ಲ ಉಪ್ಪೇ ಆಗ್ತಾಯಿರಲಿಲ್ಲ, ಖಾರ ಮಾಡಿಬಿಡ್ತಾಯಿದ್ದೆ, ಇಲ್ಲ ಆ ಥರ ಎಲ್ಲ ತುಂಬ ತಪ್ಪುಗಳಾಗಿದೆ. ಯಾಕಂದರೆ ನಮ್ಮ ಅಮ್ಮಂದಿರ ಮನೇಲಿ ನಾವು ಅಡುಗೆ ಮಾಡಲ್ಲ, ಮಾಡಿದ್ರು ಅಪರೂಪಕ್ಕೆ ಮಾಡಿರ್ತೀವಿ. ಅದರಿಂದ ಗಂಡನ ಮನೆಗೆ ಬಂದಮೇಲೆ ತುಂಬ ಕಷ್ಟ ಆಗುತ್ತೆ. ಆದರೆ ಇವಾಗ ಅದೇ ಗಂಡನೇ ಚೆನ್ನಾಗಿದೆ ಅಂತ ಹೊಗಳ್ತಾರೆ. ಏನು ಅಂದರೆ ನಾವು ಅವರು ಚೆನ್ನಾಗಿಲ್ಲ ಅಂದ ತಕ್ಷಣ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಬಾರ್ದು, ಮಾಡ್ತಾ ಇರಬೇಕು. ಒಂದು ಸತಿ ಚೆನ್ನಾಗಾಗಲ್ಲ, 2 ಸತಿ ಚೆನ್ನಾಗಾಗಲ್ಲ, 3ನೇ ಸತಿ ನಾರ್ಮಲಾಗಾದರೂ ಬರುತ್ತೆ, 4ನೇ ಸತಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಕೂಡ ತುಂಬ ಬೈಸ್ಕೊಂಡಿದ್ದೀನಿ. ಯಾವುದೂ ಅಷ್ಟೇ, ನಾನು ಟ್ರೈ ಮಾಡೋದು ಯಾವುದು ಸರಿ ಇರಲ್ಲ. 2 ಸತಿಗೆ ಸರಿ, ಓಕೆ ಆಗಿರುತ್ತೆ. 3ನೇ ಸತಿಗಂತೂ ಚೆನ್ನಾಗಿ ಬಂದಿರುತ್ತೆ, ಪ್ರತಿಯೊಂದು ಅಷ್ಟೇ. ಅದರಿಂದ ನಾನು ಚೆನ್ನಾಗಾಗಿಲ್ಲ ಅಂತ ನಾನು ಬೇಜಾರೇ ಮಾಡ್ಕೊಳ್ಳಲ್ಲ. ತಿರ್ಗಾ ಇನ್ನು 2 ದಿವಸಕ್ಕೋ ಇಲ್ಲ 3 ದಿವಸಕ್ಕೋ ಮತ್ತೆ ಅದೇ ಐಟಮ್ನ ಟ್ರೈ ಮಾಡ್ತೀನಿ, ಚೆನ್ನಾಗಾಗತ್ತೆ ಆ ಟೈಮಲ್ಲಿ. ನೀವು ಕೂಡ ಚೆನ್ನಾಗಾಗಿಲ್ಲ ಅಂದರೆ ಚೆನ್ನಾಗಾಗಿಲ್ಲ ಬಿಡಪ್ಪ, ನೆಕ್ಸ್ಟ್ ಟೈಮ್ ಮಾಡೋದು ಬೇಡ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. 2 ಸತಿ ಮಾಡಿ 2 ಸತಿನೂ ಚೆನ್ನಾಗಾಗಿಲ್ಲ ಅಂದರೆ 3ನೇ ಸತಿಗಾದರೂ ಚೆನ್ನಾಗೇ ಆಗತ್ತೆ. ಟ್ರೈ ಮಾಡಬೇಕು, ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಚೆನ್ನಾಗಾದರೆ ನಮಗೆ ಇನ್ನೂ ಖುಷಿಯಾಗುತ್ತೆ, ನಾವು ಹೆಂಗೂ ಕಲ್ತ್ವಲ್ಲ ಅಂತ. ಟ್ರೈ ಮಾಡಿ ಮಾತ್ರ, ಬಿಡೋಕ್ಕೆ ಮಾತ್ರ ಹೋಗಬೇಡಿ, ಚೆನ್ನಾಗಾಗುತ್ತೆ 100%. ಪರೋಟಾಗೆ ಫಸ್ಟೇ ಹಿಟ್ಟು ಕಲಸಿಟ್ಕೊಂಡೆ, ಯಾಕಂದರೆ ಹಿಟ್ಟು ತುಂಬ ನೆನಿಬೇಕು. ಎಷ್ಟೊತ್ತವರೆಗೂ ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಪರೋಟ ಬರುತ್ತೆ. ಅದಕ್ಕೆ ಫಸ್ಟೇ ಕಲಸಿಟ್ಕೊಂಡು ಆಮೇಲೆ ಸಾಂಬಾರು ಮಾಡ್ತಾಯಿದ್ದೀನಿ. ನನಗಂತೂ ಮಾಡೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಹಿಡಿಯುತ್ತೆ, ಯಾಕಂದರೆ ನನ್ನ ಮಗಳಂತೂ ತುಂಬ ತೀಟೆ ಅಲ್ವಾ, 1 ನಿಮಿಷ ಸುಮ್ಮನೆ ಇರಲ್ಲ. ಅಲ್ಲಿ ನೋಡಿ, ನಾನು ಅಡುಗೆ ಮಾಡ್ತಾಯಿದ್ರೆ ಅವಳು ಅಲ್ಲಿ ಬಾಕ್ಸ್ ಮೇಲೆಲ್ಲ ಹೋಗೋದು, ಏನು ತೀಟೆ ಮಾಡ್ತಾಳೆ ಅಂತಲೇ ಗೊತ್ತಿಲ್ಲ. ಇಲ್ಲ ಈಚೆ ಹೊರ್ಟೋಗ್ಬಿಡ್ತಾಳೆ ಮೆಟ್ಲು ಮೇಲೆಲ್ಲ. ನನಗೆ ಅವಳನ್ನ ಹಿಡ್ಕೊಂಡೇ ಅಡುಗೆ ಮಾಡಬೇಕು. ಮೊದಲೆಲ್ಲ ನಾನು ಅಡುಗೆನ 1 ಅವರಲ್ಲಿ ಮುಗಿಸ್ತಾಯಿದ್ದೆ. ಈಗಂತೂ 3 ಅವರ್ 4 ಅವರ್ ಅಡುಗೆ ಮನೆಯಲ್ಲೇ ನನಗೆ ಟೈಮ್ ಹೊರ್ಟೋಗ್ಬಿಡುತ್ತೆ. ಅವಳನ್ನೂ ನೋಡ್ಕೊಳ್ಬೇಕು, ಅಡುಗೆನೂ ಮಾಡಬೇಕು. ನಿಜವಾಗೂ ನಮ್ಮ ಅಮ್ಮಂದಿರೆಲ್ಲ ಹೇಳ್ಬೇಕಾದ್ರೆ ನಾವು ಏನು ಅನ್ಕೊತಾನೆ ಇರಲಿಲ್ಲ. ಅದೇ ಪರಿಸ್ಥಿತಿ ನಮಗೆ ಬಂದಾಗ ನಮಗೆ ನಿಜವಾಗೂ ಗೊತ್ತಾಗ್ತಾಯಿದೆ, ನಾವು ಎಷ್ಟು ಕಷ್ಟ ಕೊಟ್ಟಿರ್ಬೋದು ನಮ್ಮ ಅಮ್ಮಂದಿರಿಗೆ.
ಅಂತ ಇವಾಗ ಗೊತ್ತಾಗ್ತಾ ಇದೆ. ಅವ್ರು ಹೇಳ್ಬೇಕಾದ್ರೆ ನಾವು ಹಂಗೆಲ್ಲ ಮಾಡಿಲ್ಲ ಅಂತ ಹೇಳ್ತಾ ಇದ್ವಿ. ಈಗ ನಮ್ಮ ಮಕ್ಕಳು ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ನಾವು ಹಂಗೆ ಮಾಡಿರ್ಬೋದು ಅಂತ. ಪರೋಟ ಮಾಡೋಕ್ಕಂತೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ. ಅದು ಹಿಟ್ಟು ನೆನಿಬೇಕು. ಹಿಟ್ಟಂತೂ 1 ಅವರಿಂದ 1.5 ಅವರ್ವರೆಗೂ ಇಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮತ್ತು ಅದು ಫುಲ್ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಬೇಕು. ಎಣ್ಣೆ ಹಾಕಿ ಜೋರಾಗಿ ಹೊಡಿಬೇಕು. ಹಂಗೆಲ್ಲ ಮಾಡಿದ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ. ಏನಿಲ್ಲ ಫ್ರೆಂಡ್ಸ್, ಈಸಿ. ಬಟ್ಟೆ ಹೆಂಗೆ ಒಗಿತೀವೋ ಹಂಗೆ ಒಗೆಯೋದು. ಬಟ್ಟೆನ ಹೆಂಗೆ ಕುಗ್ತೀವೋ ಹಂಗೆ ಕುಕ್ಕೋದು. ಅದನ್ನು ಸ್ವಲ್ಪ ಜಾಸ್ತಿ ಟೈಮ್ ಎಣ್ಣೆ ಹಾಕಿ ಜಾಸ್ತಿ ಟೈಮ್ ಮಾಡಿದ್ರೆ ಎಷ್ಟು ಅದು ಸಾಫ್ಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಪರೋಟ ಬರುತ್ತೆ. ಆಮೇಲೆ ಒಂದು ಸರ್ತಿ ಹರ್ಕೊಳ್ಬೇಕು, ತಿರ್ಗಾ ಅದನ್ನು ಕುಯ್ಬೇಕು, ತಿರ್ಗಾ ಆಮೇಲೆ ಹರ್ಕೊಳ್ಬೇಕು. ಇದರಲ್ಲೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಬಟ್ ಪರೋಟ ಎಲ್ಲ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮಾಡಿದ್ರೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಸೇಮ್ ಹೋಟೆಲಲ್ಲಿ ಹೆಂಗಿರುತ್ತೋ ಅದೇ ರೀತಿಲೇ ಇರುತ್ತೆ. ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ. ಪರೋಟ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಗೊಜ್ಜು ಕೂಡ ಅಷ್ಟೇ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿತ್ತು. ಚಳಿಗೂ ಅದಕ್ಕೂ ತುಂಬಾ ಚೆನ್ನಾಗಿತ್ತು ಹುಳಿ ಹುಳಿಯಾಗಿ.